हैकर है, ही इज आउट ऑफ द टूर्नामेंट, ही इज आउट। इसका नाम नोट कर लो और ये टूर्नामेंट आइंदा नहीं खेलेगा। ठीक है, ही इज अ हैकर गाइस। देख लिया तुम लोगों ने, ये देख रहे हो क्या कर रहा है, ये देख रहे हो क्या कर रहा है, इसकी माँ की आँख। ये देखो भाई लोग, ये देखो पीछे बैठ के आराम से स्पेक्ट करो इसको आराम से स्पेक्ट करो पीछे बैठ के भोसड़ी वाले को। ये देखो भाई लोग, ये देखो बैंड। ಹಲೋ ಮೈ ಡಿಯರ್ ಬಿಜೆಡ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೇನು ಚೆನ್ನಾಗಿರ್ತೀರಾ. ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ತಮ್ನೇಲು, ಟೈಟಲ್ ಅಂಡ್ ಇಂಟ್ರೋ ಕೂಡ ನೋಡ್ಕೊಂಡೇ ಬಂದಿರ್ತೀರಾ. ಸೊ ಗೈಸ್, ಫಸ್ಟ್ ಆಫ್ ಆಲ್ ಹೇಳಿದ್ರೆ ಕನ್ನಡ ಕಮ್ಯುನಿಟಿಲಿ ಯಾವಳು ಹೇಳ್ಕೊಡ್ತಿರೋ ಸೆಟ್ಟಿಂಗ್ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಆದ್ರೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ತರ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಮೂಲಕ ನಿಮಗೆ ಬರುತ್ತೆ. ಹಾಗೆ ಗೈಸ್, ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಮೆಂಬರ್ಶಿಪ್ ಬೇಕಾದ್ರೆ ತಗೋಬಹುದು ಯೂಟ್ಯೂಬ್ ಅಲ್ಲಿ. ಸೊ ಆಪ್ಷನ್ ಬಂದಿದೆ. ನಾನು ಯೂಟ್ಯೂಬ್ ಅಲ್ಲಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿದ್ರೆ ಸಾಕು, ಬ್ರೋ ಬೆಸ್ಟ್ ಸೆನ್ಸಿಟಿವಿಟಿ ವಿಡಿಯೋ ಮಾಡಿ, ಬ್ರೋ ನನಗೆ ಸೆನ್ಸಿ ಕಳಿಸ್ಕೊಡಿ, ನನಗೆ ಸೆನ್ಸಿ ಕಳಿಸ್ಕೊಡಿ ಅಂತ. ಇನ್ನು ಕೆಲವರು ಬ್ರೋ ನಂದು ಸ್ಯಾಮ್ಸಂಗ್ ಮೊಬೈಲು, ನಂದು ಓಪೋ ಮೊಬೈಲು, ನಂದು ವಿವೋ ಮೊಬೈಲು, ನಂದು ಪೋಕೋ ಮೊಬೈಲ್, ಇದಕ್ಕೆಲ್ಲ ಸೆನ್ಸಿ ಕೊಡಿ ಅಂತ ಕೇಳ್ತೀರಾ. ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ ಯಾವುದೇ ಬ್ರಾಂಡ್ ಮೊಬೈಲ್ ಗಳಿಗೆ ಸೆನ್ಸಿ ಅನ್ನೋದನ್ನ ನಾವೇ ಕಂಡಿಡ್ಕೋಬೇಕು ಹೊರತು ಬೇರೆಯವರು ಕೊಡೋದಲ್ಲ. ಸೊ ನಿಮ್ಗೆ ಇವತ್ತು ನಿಮ್ ಕೈಯಾರೆ ನಾನು ಸೆನ್ಸಿ ಹಂಗಪ್ಪ ಕಂಡಿಡಿದೆ ಅಂತ ಹೇಳ್ಕೊಡ್ತೀನಿ. ಅಂಡ್ ನಿಮ್ಮ ಮೊಬೈಲ್ಗೆ ನೀವೇ ಬೆಸ್ಟ್ ಸೆನ್ಸಿಟಿವಿಟಿ ಕಂಡಿಡ್ಕೊಂಡು ಸೊ ಬೆಸ್ಟ್ ಮೊಮೆಂಟ್, ಬೆಸ್ಟ್ ಗೇಮ್ ಪ್ಲೇ ತೋರಿಸಬಹುದು. ಇವತ್ತಿನ ವಿಡಿಯೋ ಏನಾದ್ರೂ ತುಂಬಾ ಲೆಂತ್ ಆದ್ರೆ ಡಿವೈಡ್ ಮಾಡೋಣ, ಪಾರ್ಟ್ 1 ಪಾರ್ಟ್ 2 ಅಂತ. ಫಸ್ಟ್ ಆಫ್ ಆಲ್ ಇವತ್ತು ಪಾರ್ಟ್ 1 ವಿಡಿಯೋ ಮಾಡೋಣ. ಅಕಸ್ಮಾತ್ ವಿಡಿಯೋ ಏನಾದ್ರೂ ಲೆಂತ್ ಆಗಿಲ್ಲ ಅಂದ್ರೆ ಒಂದೇ ವಿಡಿಯೋದಲ್ಲಿ ಫುಲ್ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾಡ್ಕೋಬಿಡಿ. ಹೇಳ್ತಾ ಇದೀನಿ ಪದೇ ಏನಕ್ಕಂದ್ರೆ 20K ತುಂಬಾ ಅಂದ್ರೆ ತುಂಬಾ ಹತ್ರ ಇದೀವಿ ಗೈಸ್. ಬನ್ನಿ ಇವಾಗ ಡೈರೆಕ್ಟ್ ಆಗಿ ಗೇಮ್ ಒಳಗಡೆ ಹೋಗ್ಬಿಟ್ಟು ಸೊ ಗೇಮ್ ಸೆನ್ಸಿಟಿವಿಟಿ ಬಗ್ಗೆ ಮಾತಾಡೋಣ. ಆಮೇಲೆ ಬಂದ್ಬಿಟ್ಟು ನಾನು ಪರ್ಸನಲ್ ಆಗಿ ನಿಮ್ಗೆಲ್ಲ ಮೊಬೈಲ್ ಸೆಟ್ಟಿಂಗ್ ನ ಶೇರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ ಸ್ವಲ್ಪ ಕ್ರಿಯೇಟರ್ಸ್ ಆಡಿಯನ್ಸ್ ನೆಲ್ಲ ಚೂತಿಯ ಮಾಡ್ತಾರೆ. ಯಾವ ತರ ಗೊತ್ತಾ? ಅಕಸ್ಮಾತ್ ನೀವೇನಾದ್ರೂ ಓಪೋ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಗೈಸ್, ಅಕಸ್ಮಾತ್ ಏನಾದ್ರೂ ನೀವು ರೆಡ್ಮಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಗೈಸ್, ನಾನು ಕೊಟ್ಟ ಸೆನ್ಸಿಟಿವಿಟಿ ಯೂಸ್ ಮಾಡಿ 100% ಹೆಡ್ ಶಾಟ್ ಬೀಳುತ್ತೆ ಅಂತ. ಅದರಲ್ಲಿ ಅವರು ಇಷ್ಟ ಬಂದಿರೋ ಸೆನ್ಸಿಟಿವಿಟಿ ಕೊಟ್ಬಿಟ್ಟು ಗೈಸ್ ಇದನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಆಡಿಯನ್ಸ್ ನ ನೋಡಬೇಕು ಪರ್ಫೆಕ್ಟ್ ಆಗಿ. ಅಕ್ಕ ಬಿಗ್ ಫ್ಯಾನ್, ಅಣ್ಣ ಬಿಗ್ ಫ್ಯಾನ್, ಥ್ಯಾಂಕ್ ಯು, ನೀವು ಸೆನ್ಸಿಟಿವಿಟಿ ಕೊಟ್ಟಿದ್ದಕ್ಕೆ ವರ್ಕ್ ಆಗ್ತೈತಿ ಅಂತ ಕಮೆಂಟ್ ಆಗ್ತಾರೆ. ಲಿಟ್ರಲಿ ಹೇಳಬೇಕು ಅಂದ್ರೆ ಯಾವಳ ಕೊಟ್ಟಿರೋ ಸೆನ್ಸಿಟಿವಿಟಿ ಅಲ್ಲ ಮೊಬೈಲ್ ಯೂಸ್ ಮಾಡೋದು. ಆ ಮೊಬೈಲ್ಗೆ ಅವರಾಗಿ ಒಂದು ಪರ್ಫೆಕ್ಟ್ ಸೆನ್ಸಿಟಿವಿಟಿನ ಕಂಡಿಡ್ಕೋಬೇಕು. ಈ ಚೂತಿಯ ಕ್ರಿಯೇಟರ್ಸ್ ಎಲ್ಲ ಆಡಿಯನ್ಸ್ ನ ಯಾವಾಗಲೂ ಚೂತಿಯ ಮಾಡಕ್ಕೆ ನೋಡ್ತಾರೆ. ಒಂದ್ ಕಡೆ ಫೇಕ್ ಸೆನ್ಸಿಟಿವಿಟಿ ಕೊಡೋದು, ಫೇಕ್ ಅಪ್ಲಿಕೇಶನ್ ನ ಪ್ರಮೋಷನ್ ಮಾಡಿ ದುಡ್ಡು ಮಾಡೋದು. ಇದೇ ನಮ್ಮ ಕನ್ನಡ ಕಮ್ಯುನಿಟಿಲಿ ನಡೀತಿರುವ ಪ್ರೆಸೆಂಟ್ ಸಿಚುವೇಶನ್. ಮತ್ತೆ ಕನ್ನಡ ಕಮ್ಯುನಿಟಿ ಬೆಳೀತಿಲ್ಲ, ಕನ್ನಡ ಕಮ್ಯುನಿಟಿ ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಪುಂಕ್ತಾರೆ. ಫಸ್ಟ್ ಆಫ್ ಆಲ್ ಸೆನ್ಸಿಟಿವಿಟಿ ಕೊಟ್ಟ ಕ್ರಿಯೇಟರ್ದು ಸ್ವಲ್ಪ ಗೇಮ್ ಪ್ಲೇ ಚೆಕ್ ಮಾಡಿ. ಅವನೇ ದೊಡ್ಡ ಬಾಟ್ ಆಗಿರ್ತಾನೆ, ಆದ್ರೂ ಕೂಡ ನಾನು ಕೊಟ್ಟಿರೋ ಸೆನ್ಸಿಟಿವಿಟಿನ ರೆಡ್ಮಿ ಮೊಬೈಲ್ ಯೂಸ್ ಮಾಡಿ, ಓಪೋ ಮೊಬೈಲ್ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಪುಂಕ್ತಾನೆ. ಏನಕ್ಕಂದ್ರೆ ವ್ಯೂಸ್ಗೋಸ್ಕರ. ಅದಕ್ಕೆ ಹೇಳೋದು, ಯಾರನ್ನು ಟ್ರಸ್ಟ್ ಮಾಡಕ್ ಹೋಗ್ಬೇಡಿ. ಇವತ್ತು ನಾನು 100% ವರ್ಕ್ ಆಗೋ ಒಂದು ಸೆನ್ಸಿಟಿವಿಟಿನ ನಿಮಗೆ ಕೊಡ್ತಾ ಇದ್ದೀನಿ. ಅದು ನಾನಾಗಿ ಕ್ರಿಯೇಟ್ ಮಾಡೋದಲ್ಲ, ನಿಮ್ ಕೈಲೇ ನಾನು ಕ್ರಿಯೇಟ್ ಮಾಡಿಸ್ತೀನಿ ಪರ್ಫೆಕ್ಟ್ ಸೆನ್ಸಿಟಿವಿಟಿ ನಿಮ್ಮ ಮೊಬೈಲ್ ಇರೋದು. ಇದರಲ್ಲಿ ಗೈಸ್ ಫಸ್ಟ್ ಆಫ್ ಆಲ್ ಮಾತಾಡೋದ್ರೆ ಲಾಸ್ಟ್ ಒನ್ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಈ ಕ್ಯಾಮರಾ ಬಟನ್ ಏನಿರುತ್ತೆ ಅದು ಸ್ವಲ್ಪ ಮೂವ್ಮೆಂಟ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಮತ್ತೆ ಬ್ಯಾಕ್ ಅಲ್ಲಿ ಎನಿಮೀಸ್ ಇದಾರ ಅಂತ ಹೇಳ್ಬಿಟ್ಟು ಸೊ ನೋಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ನಿಮಗೆ ಗೊತ್ತೇ ಇರುತ್ತೆ, ರನ್ ಮಾಡಬೇಕಾದ್ರೆ ಒಂದು ಕಣ್ಣಿನ ಸಿಂಬಲ್ ಬರುತ್ತೆ, ಅದು ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಸುತ್ತ ಎಲ್ಲ ನೋಡ್ಕೋಬಹುದು. ಅಕಸ್ಮಾತ್ ಏನಾದ್ರೂ ಇದು 200% ಇದ್ರೆ ಸೊ ಲೈಟ್ ಆಗಿ ನೀವು ಟರ್ನ್ ಮಾಡಿದ್ರು ಕೂಡ ತುಂಬಾ ಬೇಗ ಕವರ್ ಆಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇವಾಗ ಸ್ನೈಪರ್ ಸ್ಕೋಪ್ ಬಗ್ಗೆ ಮಾತಾಡೋಣ. ಈ ಸ್ನೈಪರ್ ಸ್ಕೋಪ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ನೀವು ಒಂದು ಸ್ನೈಪರ್ ಗನ್ ತಗೊಂಡು AWM ಆಗಿರ್ಬೋದು, MA2B ಆಗಿರ್ಬೋದು, ಈ ತರ ಗನ್ಗಳನ್ನ ತಗೊಂಡು ಸೊ ನೀವು ಸ್ಕೋಪ್ ಮಾಡಿ. ಸ್ಕೋಪ್ ಮಾಡಾದ್ಮೇಲೆ ಲೈಟ್ ಆಗಿ ಆ ಕಡೆ ಈ ಕಡೆ ಎಳಿರಿ ಸ್ಕೋಪ್ ಮಾಡ್ಕೊಂಡು. ಅವಾಗ ನಿಮ್ಗೆ ಸ್ಲೋ ಆಗಿ ಏನಾದ್ರೂ ನಿಮ್ಗೆ ಆ ಕಡೆ ಈ ಕಡೆ ಟರ್ನ್ ಆಗ್ತಾ ಇದ್ರೆ ಎಷ್ಟು ಬೇಕೋ ಅಷ್ಟು ಸೆನ್ಸಿನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ 200 ಇನ್ಕ್ರೀಸ್ ಮಾಡ್ಕೊಂಡ್ರೆ ಬೇಗ ಸ್ಕೋಪ್ ಮಾಡಿ ಆ ಕಡೆ ಈ ಕಡೆ ಟರ್ನ್ ಮಾಡಬಹುದು. ಅಕಸ್ಮಾತ್ ಏನಾದ್ರೂ ಸೆನ್ಸಿ ಏನಾದ್ರೂ ಕಮ್ಮಿ ಇದ್ರೆ ಸೊ ನಿಧಾನಕ್ಕೆ ಆ ಕಡೆ ಈ ಕಡೆ ಡ್ರ್ಯಾಗ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತು ಅನ್ಕೋತೀನಿ. 4x ಸ್ಕೋಪ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಆ 4x ಸ್ಕೋಪ್ ನ ಏನಾದ್ರೂ ನೀವು ಗನ್ ಒಳಗಡೆ ಹಾಕೊಂಡು ಆಮೇಲೆ ನೀವು ಸ್ಕೋಪ್ ಮಾಡ್ಬಿಟ್ಟು ಸೊ ಸೇಮ್ ಅದೇ ತರ ಆ ಕಡೆ ಈ ಕಡೆ ಟರ್ನ್ ಮಾಡ್ತೀರಲ್ವಾ. ಸೊ ಟರ್ನ್ ಮಾಡ್ಬೇಕಾದ್ರೆ ಏನಾದ್ರೂ ಸ್ಲೋ ಆಗಿ ಆ ಕಡೆ ಈ ಕಡೆ ಟರ್ನ್ ಆಗ್ತಿದ್ರೆ ಲೈಟ್ ಆಗಿ ಸೆನ್ಸಿನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ 200 ಮಾಡ್ಕೊಂಡ್ರೆ ಸೊ ಬೇಗ ಆ ಕಡೆ ಈ ಕಡೆ ಟರ್ನ್ ಆಗುತ್ತೆ ಸ್ಕೋಪ್ ಆನ್ ಮಾಡ್ಕೊಂಡ್ರೆ. ಅಕಸ್ಮಾತ್ ಏನಾದ್ರೂ ಬೇಗ ಟರ್ನ್ ಆಗಿ ನಿಮ್ಗೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಎಷ್ಟು ಬೇಕೋ ಅಷ್ಟು ಪರ್ಫೆಕ್ಟ್ ಆಗಿ ಒಂದೊಂದು ಪ್ಲಸ್ ಮೈನಸ್ ಮಾಡ್ಕೊಂಡು ನೀವು ಪರ್ಫೆಕ್ಟ್ ಆದ ಸೆನ್ಸಿಟಿವಿಟಿ ಇಟ್ಕೊಳ್ಳಿ. ಸ್ಕೋಪ್ ಮಾಡಿದ್ರೆ ಡ್ರ್ಯಾಗ್ ಮಾಡಿದ್ರೆ ಹೆಡ್ ಶಾಟ್ ಹೋಗ್ತಾ. ಸೊ ಸ್ಕೋಪ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಬಾಡಿ ಶಾಟ್ ಬೀಳ್ತೈತೆ. ಇದನ್ನ ನೀವು ಒಂದು ಅಂದಾಜಲ್ಲಿ ಮಾಡ್ಕೊಂಡು ಪ್ರತಿಯೊಬ್ರು ನೀವೇ ಆಗಿ ಕಂಡು ಹಿಡ್ಕೊಂಡು ನಿಮ್ ಸೆನ್ಸಿಟಿವಿಟಿ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಇದು 2x ಕೂಡ ಸೇಮ್ ಅದೇ ತರ. ಇವಾಗ ಆಲ್ಮೋಸ್ಟ್ ನನ್ನ ಆಡಿಯನ್ಸ್ ಗೆಲ್ಲ ಸೆನ್ಸಿಟಿವಿಟಿ ಅಂದ್ರೆ ಏನು ಅಂತ ಗೊತ್ತಾಗಿರುತ್ತೆ. ಸೊ ಒಂದು ಸೆನ್ಸಿಟಿವಿಟಿನ ಕಂಡು ಹಿಡ್ಕೊಳ್ಳೋದು ತುಂಬಾ ಈಸಿ ಇರುತ್ತೆ. ಪರ್ಫೆಕ್ಟ್ ಆಗಿ ನಿಮ್ಮ ಮೊಬೈಲ್ಗೆ ನೀವೇ ಸೆನ್ಸಿಟಿವಿಟಿನ ಕಂಡು ಹಿಡ್ಕೋಬೇಕು. ಅದು ಹೆಂಗ್ ಕಂಡು ಹಿಡಿದು ಅಂತಾನು ಕೂಡ ನಿಮಗೆ ಗೊತ್ತಾಗಿರುತ್ತೆ. ಇವಾಗ ಸ್ವಲ್ಪವಾಗಿ ಪ್ಲಸ್ ಮಾಡ್ಕೊಂಡು ಆಮೇಲೆ ಒಂದು ಸ್ಕೋಪ್ ಆನ್ ಮಾಡಿ ಡ್ರ್ಯಾಗ್ ಮಾಡಿ ಸೊ ನಿಮ್ಗೆ ಪರ್ಫೆಕ್ಟ್ ಅನ್ನೋದು ಯಾವ್ದು ಅನ್ಸುತ್ತೋ ಆ ಸೆನ್ಸಿನ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ. ಅಂಡ್ ಆಮೇಲೆ ಅವಾಗ ಚೇಂಜ್ ಮಾಡಕ್ ಹೋಗ್ಬೇಡಿ. ಒಂದು ಸೆನ್ಸಿಟಿವಿಟಿನ ಪರ್ಮನೆಂಟ್ ಅಂತ ಇಟ್ಕೊಳ್ಳಿ. ಮೇನ್ ಆಗಿ ಎಲ್ಲರ ಮೈಂಡ್ ಅಲ್ಲಿ ಬರೋದೇ ರೆಡ್ ಡಾಟ್. ರೆಡ್ ಡಾಟ್ ಅಂದ್ರೆ ಏನು ಅಂತಾನೆ ಕೆಲವು ಜನರಿಗೆ ಗೊತ್ತಿರಲ್ಲ. ರೆಡ್ ಡಾಟ್ ಅಂದ್ರೆ ಅನ್ಕೊಂಡೇ ಬಿಡ್ತಾರೆ ಇದ್ರಲ್ಲೇ ಇರೋದು ಹೆಡ್ ಶಾಟ್ ಹೊಡೆಯೋದು, ಹೆಡ್ ಶಾಟ್ ಬಿಡೋದು ಎಲ್ಲ ಅಂತ. ಫಸ್ಟ್ ಆಫ್ ಆಲ್ ಮಾತಾಡಿದ್ರೆ ರೆಡ್ ಡಾಟ್ಗೂ ಹೆಡ್ ಶಾಟ್ಗೂ ಸಂಬಂಧನೇ ಇಲ್ಲ ಗುರು. ಶಾಕ್ ಆದ್ರ? ರೆಡ್ ಡಾಟ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ನಿಮ್ಮ ಗನ್ಗಳಲ್ಲಿ ಸ್ಕೋಪ್ ಇಲ್ದಿರೋ ಟೈಮ್ ಅಲ್ಲಿ ವಿತೌಟ್ ಸ್ಕೋಪ್ ಅಲ್ಲಿ ಇವಾಗ BR ಎಲ್ಲ ಆಡ್ಬೇಕಾದ್ರೆ ರ್ಯಾಂಡಮ್ಲಿ ಒಂದು ಸ್ಕೋಪ್ ಕೊಟ್ಟಿರ್ತಾರೆ. ಆಲ್ರೆಡಿ ಗನ್ ಅಲ್ಲೇ ಒಂದು ಫಿಕ್ಸ್ ಆಗಿ ಒಂದು ಸ್ಕೋಪ್ ಬಂದಿರುತ್ತೆ. ಅದಕ್ಕೆ ಅನ್ನೋದು ರೆಡ್ ಡಾಟ್ ಅಂತ. ಸ್ಕೋಪ್ ಮೂವ್ಮೆಂಟ್ ಏನಾದ್ರೂ ಇನ್ಕ್ರೀಸ್ ಬೇಕು ಅಂದ್ರೆ ಆ ಸ್ಕೋಪ್ ಮೂವ್ಮೆಂಟ್ ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೆ ರೆಡ್ ಡಾಟ್ ನ ಕೊಟ್ಟಿರೋದು. ನೀವು ಅಕಸ್ಮಾತ್ ಸ್ಕೋಪ್ ಮಾಡ್ಬಿಟ್ಟೆ ಹೊಡಿತೀನಿ ಅಂದ್ರೆ ಸೊ ನೀವು ಎಷ್ಟು ಬೇಕೋ ಅಷ್ಟು ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿ. ಈಗ ಅಕಸ್ಮಾತ್ ಹೇಳ್ತಿರೋದು 200 ಇಟ್ಕೊಬಿಟ್ಟಿದ್ರೆ ನೀವು ಸ್ಕೋಪ್ ಮಾಡಿದಾಗ ಕಂಟ್ರೋಲ್ ಸಿಗ್ತಲ್ಲ, ಸ್ಕೋಪ್ ಮಾಡಿದಾಗ ಫುಲ್ ಮೇಲೆ ಡ್ರ್ಯಾಗ್ ಆಗ್ತೈತೆ ಅಂದ್ರೆ ಸೊ ಲೈಟ್ ಆಗಿ ಕಮ್ಮಿ ಮಾಡ್ಕೊ ಬಂದಿ ಒಂದೊಂದೇ ಮೈನಸ್ ಮಾಡ್ಕೊಂಡು ನೀವು ಪರ್ಫೆಕ್ಟ್ ಆಗಿ ಟ್ರೈನಿಂಗ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಸೊ ಎಲ್ಲೇ ಗೇಮ್ ಒಳಗಡೆ ಆಗ್ಲಿ ಕ್ಲಾಸ್
ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಬೇಡಿ. ಏನಕ್ಕಂದ್ರೆ ನಿಮಗೆ ಕೈ ಅಡ್ಜಸ್ಟ್ ಆಗೋದು ಟ್ರೈನಿಂಗ್ ಗ್ರೌಂಡ್ ಅಲ್ಲ. ಈ ಸೆನ್ಸಿಟಿವಿಟಿ ಕಂಡಿಡ್ಕೊಳ್ಳೋವರೆಗೂ ಟ್ರೈನಿಂಗ್ ಆಡಿ. ಸೊ ಸೆನ್ಸಿ ಅನ್ನೋದು ಇಷ್ಟೇ. ಸೊ ಸ್ಕೋಪ್ ಗಳಿಗಿರೋದು ಎಲ್ಲ ಸೆನ್ಸಿಟಿವಿಟಿ ಸ್ಕೋಪ್ ಗಳಿರೋದು. ಅಂಡ್ ಲಾಸ್ಟ್ ಒಂದು ಮಾತ್ರ ಫ್ರೀ ಕ್ಯಾಮರಾ ಬಟನ್ ಮಾತ್ರ ಇದು ಬ್ಯಾಕ್ ಸೈಡ್ ಎಲ್ಲ ನೋಡಕ್ಕಿರೋದು. ಅಂಡ್ ಇವಾಗ ಮೇನ್ ಆಗಿ ಹೆಡ್ ಶಾಟ್ ಹೊಡಿಯಕ್ಕೂ ಪ್ಲಸ್ ನಿಮಗೆ ಮೂವ್ಮೆಂಟ್ ಬೇಕಾಗಿರೋದು ಜನರಲ್ ಅನ್ನೋದು. ನೀವು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮಗೆ ಹೆಡ್ ಶಾಟ್ ಬೇಕು ಅಂದ್ರೆ ಜನರಲ್ ಸೆನ್ಸಿಟಿವಿಟಿನ ಪರ್ಫೆಕ್ಟ್ ಆಗಿ ಇಟ್ಕೋಬೇಕು. ಜನರಲ್ ಬಿಟ್ಟು ಕೆಳಗಡೆ ಏನಿದೆ ಇದು ಯಾವ್ದು ನಿಮಗೆ ಆಲ್ಮೋಸ್ಟ್ 70% ಯೂಸ್ ಆಗಲ್ಲ. ಯಾರೆಲ್ಲ ಸ್ಕೋಪ್ ಪ್ಲೇಯರ್ ಇರ್ತಾರೆ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ನಾವೆಲ್ಲ ಶಾರ್ಟ್ ಗನ್ ಡೆಸರ್ಟ್ ಇಂಥ ಗನ್ನೇ ಯೂಸ್ ಮಾಡೋದು. ನಮಗೆಲ್ಲ ಬೇಕಾಗಿರೋದು ಜನರಲ್. ಗೈಸ್ ನಾನು ಯೂಸ್ ಮಾಡ್ತಿರೋ ಮೊಬೈಲ್ ಬಂದ್ಬಿಟ್ಟು Oppo F19 Pro ಅಂತ. ಇದರಲ್ಲಿ ಬಂದ್ಬಿಟ್ಟು 8GB RAM ಇದೆ. ಸೊ 8GB RAM ಇದ್ದು ಸೊ ನನಗೆ ಮೂವ್ಮೆಂಟ್ ಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ DPI ನ ಯೂಸ್ ಮಾಡ್ತೀನಿ. ಅದು ಎಷ್ಟು ಅಂದ್ರೆ ಸೊ 100-200 ಹಾಕೊಳ್ಳಲ್ಲ, 1440 DPI ಯೂಸ್ ಮಾಡ್ಕೊಂಡು ಪ್ಲಸ್ ಜನರಲ್ ಕೂಡ 200 ಇಟ್ಕೊಂಡು ಸೊ ಕೈಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇವಾಗ ಏನ್ ಮಾಡಿದ್ರು ಕಮ್ಮಿ ಮಾಡಿದ್ರೆ ನನಗೆ ಗೇಮ್ ಪ್ಲೇ ಮಾಡೋಕ್ಕಾಗಲ್ಲ. ಫುಲ್ ಸೆನ್ಸಿಟಿವಿಟಿ ಕೊಟ್ಕೊಂಡೆ ಆಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀನಿ. ಫುಲ್ DPI ಮತ್ತೆ ಫುಲ್ ಸೆನ್ಸಿಟಿವಿಟಿ ಇಟ್ಕೊಂಡ್ರೆ ನನಗೆ ಗೇಮ್ ಪ್ಲೇ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ನಾನು DPI ಪ್ಲಸ್ ಸೆನ್ಸಿಟಿವಿಟಿ ಇಟ್ಕೊಂಡೆ ಗೇಮ್ ಪ್ಲೇ ಮಾಡೋದು. ಇಲ್ಲಾಂದ್ರೆ ನಾನು ಬಾಟೆ, ಇಲ್ಲಾಂದ್ರೆ ಆಡಕ್ಕೆ ಆಗಲ್ಲ ನನಗೆ DPI ಅಂಡ್ ಸೆನ್ಸಿಟಿವಿಟಿ ಇಲ್ಲ ಅಂದ್ರೆ. ಬ್ರೋ 1440 DPI ಇಟ್ಟಿದ್ರಲ್ಲ ಏನು ಆಗಲ್ಲ ಮೊಬೈಲ್ ಅಂದ್ರೆ. ದೇವರಾಣೆ ಮೊಬೈಲ್ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ನನ್ನ ಹತ್ರ ಇರೋದೇ ಒಂದು ಡಿವೈಸ್ ಆದ್ರೂ ಕೂಡ ನನ್ನ ಗೇಮ್ ಪ್ಲೇಗೋಸ್ಕರ ಸೊ 1440 DPI ಹಾಕೊಂಡು ಅದರಲ್ಲಿ ಗೇಮ್ ಪ್ಲೇ ಮಾಡ್ತೀನಿ. ಮೂವ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಪ್ಲಸ್ ನನಗೆ ಡ್ರ್ಯಾಗ್ ಮಾಡಿದ್ರೆ ಬೇಗ ಡ್ರ್ಯಾಗ್ ಆಗುತ್ತೆ. ಇದರಿಂದ ಹೆಡ್ ಶಾಟ್ ಬೀಳೋದು ಚಾನ್ಸಸ್ ತುಂಬಾ ಹೆಚ್ಚಿರುತ್ತೆ. ನೀವೇನಾದ್ರೂ 1440 ಆಗೋತೀನಿ ಅಂದ್ರೆ ಪ್ಲೀಸ್ ಹಾಕೊಳಕ್ ಹೋಗ್ಬೇಡಿ. ನಾನು ನಿಮಗೆ ಪರ್ಫೆಕ್ಟ್ DPI ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಏನಕ್ಕಂದ್ರೆ ಆಲ್ಮೋಸ್ಟ್ ಈ ವಿಡಿಯೋ ಲೆಂತ್ ಆದ್ರೆ ಏನಾದ್ರೂ 8 ಮಿನಿಟ್ ಮೇಲೆ ಏನಾದ್ರೂ ಈ ವಿಡಿಯೋ ಆಗ್ಬಿಟ್ರೆ ನನಗೆ ಇದರಲ್ಲಿ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಇವತ್ತು ಜಸ್ಟ್ ನೀವು ಸೆನ್ಸಿ ಬಗ್ಗೆ ತಿಳ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ DPI ಮತ್ತೆ ಮೊಬೈಲ್ ಸೆಟ್ಟಿಂಗ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಾಕ್ತೀನಿ. ಇವಾಗ ಬನ್ನಿ ಇವಾಗ ಸೆನ್ಸಿ ಬಗ್ಗೆ ಮಾತಾಡೋಣ. ಯಾವ ಸೆನ್ಸಿ? ಜನರಲ್ ಸೆನ್ಸಿ. ನಾನು ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನೀವು ವೇಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪರ್ಫೆಕ್ಟ್ DPI ನ ಹೇಳ್ಕೊಡ್ತೀನಿ ಒಂದು ಮೊಬೈಲ್ಗೆ. ಸೊ ಯಾವ ಮೊಬೈಲ್ಗೆ ಎಷ್ಟೆಷ್ಟು DPI ನ ಇಟ್ಕೋಬೇಕು ಅಂತ. ಅದಾದ್ಮೇಲೆ ಈ ಸೆನ್ಸಿನ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಏನಾದ್ರೂ ಎಮರ್ಜೆನ್ಸಿಗೆ ಬೇಕು ಅಂದ್ರೆ ಸೊ ನನ್ನ ಪ್ರಕಾರ ನೀವು 200 ಅಲ್ಲೇ ಯಾರು DPI ಯೂಸ್ ಮಾಡಲ್ಲ ಅವರು 200 ಸೆನ್ಸಿಟಿವಿಟಿಲೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಕಸ್ಮಾತ್ ಏನಾದ್ರೂ DPI ಅಂದ್ರೆ ಏನು ಅಂತ ಗೊತ್ತಿರೋರು ಅಂಡ್ DPI ಎಷ್ಟು ಯೂಸ್ ಮಾಡ್ತಿದ್ರೆ ಇವ್ರಿಗೆಲ್ಲ ಸೆನ್ಸಿಟಿವಿಟಿ ಕೊಡೋದಾದ್ರೆ ಇವಾಗಲೇ ಕೊಟ್ಬಿಡ್ತೀನಿ ನೋಡಿ. ಗೈಸ್ ಇಲ್ಲಿ ಯಾರಾದ್ರೂ DPI ಯೂಸರ್ಸ್ ಪ್ಲೇಯರ್ ಇದ್ರೆ ನಿಮ್ಗೆಲ್ಲ ಒಂದು ಪರ್ಫೆಕ್ಟ್ ಸೆನ್ಸಿನ ಕೊಡ್ತೀನಿ ನೋಡಿ. ಇಲ್ಲಿ ಕಾಣ್ತಿದೆಲ್ಲ ಇದು ಬಂದ್ಬಿಟ್ಟು ಜನರಲ್ ನ ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಗೇಮ್ ಬಂದಂಗೆ 100 ಇಟ್ಕೊಳ್ಳಿ. 100 ಇಟ್ಕೊಂಡು 55 ಹಂಗೆ ಪ್ಲಸ್ ಮಾಡ್ಕೊಂಡು ಸೊ ನೀವು ಏಮ್ ನ ಮೇಲೆ ಎತ್ತಿ. ಸೊ ಯಾವ್ದು ನಿಮ್ಗೆ ಜಾಸ್ತಿ ಹೆಡ್ ಶಾಟ್ ಕಚ್ಕೊಳ್ಳುತ್ತೆ ಸೊ ಆ ಸೆನ್ಸಿನ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ. ಇವಾಗ ನೋಡಿ ಅಕಸ್ಮಾತ್ ಏನಾದ್ರೂ ನಾನು ಫುಲ್ ಕಮ್ಮಿ ಮಾಡ್ಕೊಂಡ್ರೆ ಬರೀ ನಂದು ಬಾಡಿ ಶಾಟೇ ಬೀಳ್ತಾ ಉಂಟು. ಏಮ್ ಹೋಗ್ಬಿಟ್ಟು ಬರೀ ಬಾಡಿಲೇ ಲಾಕ್ ಆಗ್ತಾ ಇದೆ. ಸೆನ್ಸಿನ ಹೈ ಮಾಡ್ದಂಗೆ ಏಮ್ ಬಂದ್ಬಿಟ್ಟು ಸ್ಪೀಡ್ ಆಗಿ ಮೇಲೆ ಡ್ರ್ಯಾಗ್ ಆಗುತ್ತೆ. ಇದು ನಿಮ್ಮ ಮೈಂಡ್ ಅಲ್ಲಿ ಇರಲಿ. ಸೆನ್ಸಿ ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ಬೇಗ ನಿಮ್ಮ ಏಮ್ ಮೇಲೆ ಡ್ರ್ಯಾಗ್ ಆಗುತ್ತೆ. ಇವಾಗ ಅಕಸ್ಮಾತ್ ಹೇಳೋದು ಜಾಸ್ತಿ DPI ಯೂಸ್ ಮಾಡ್ಕೊಂಡು ಪ್ಲಸ್ ಸೆನ್ಸಿ ಕೂಡ 200 ಇದ್ರೆ ನಂತರ ಪ್ರಾಬ್ಲಮ್ ನೀವು ಕೂಡ ಫೇಸ್ ಮಾಡ್ಬೇಕು. ಏನಪ್ಪಾ ಅಂತ ಕೇಳ್ತೀರಾ? ಡ್ರ್ಯಾಗ್ ಮಾಡಿದ್ರೆ ಹೆಡ್ಗೂ ಕಚ್ಕೊಳ್ಳಲ್ಲ, ಡೈರೆಕ್ಟ್ ಆಕಾಶಕ್ಕೆ ಹೋಗ್ತಿರುತ್ತೆ. ಸೊ ಅದು ಪ್ರಾಕ್ಟೀಸ್ ಮಾಡಿದ್ರೇನೆ ಆಗೋದು ಹೆಡ್ ಬೀಳೋದು. ಇಲ್ಲ ಅಂದ್ರೆ ಹೆಡ್ ಶಾಟ್ ಕೂಡ ಬೀಳಲ್ಲ. ಅಕಸ್ಮಾತ್ ಏನಾದ್ರೂ ನಿಮ್ಮ ಮೊಬೈಲ್ ಚೆನ್ನಾಗಿದ್ರೆ ಸೊ ನಿಮಗೆ DPI ಇದು ಅವಶ್ಯಕತೆನೇ ಇಲ್ಲ. ಇವಾಗ ನೀವು ಒಂದು 100 ಸೆನ್ಸಿನ ಇಟ್ಕೊಳ್ಳಿ. 100 ಸೆನ್ಸಿನ ಇಟ್ಕೊಂಡು ಡ್ರ್ಯಾಗ್ ಮಾಡಿ. ಬಾಡಿ ಶಾಟೇ ಕಚ್ಕೋತಿದೆ, ಏಮ್ ಹೋಗಿ ಬಾಡಿಲೇ ಲಾಕ್ ಆಗ್ತಿದೆ ಅಂದ್ರೆ ಒಂದು 105 ಪ್ಲಸ್ ಮಾಡಿ ಆಮೇಲೆ ಡ್ರ್ಯಾಗ್ ಮಾಡಿ. ಸೇಮ್ ಅದೇ ತರ ಆಗ್ತಾ ಇದೆ ಅಂದ್ರೆ ಒಂದು 55 ಹಂಗೆ ಇನ್ಕ್ರೀಸ್ ಮಾಡ್ಕೊಂಡು ಬನ್ನಿ. ಅದರಲ್ಲಿ ಒಂದು 175 ಇಲ್ಲ 180 190 160 ಎಲ್ಲ ಮೊಬೈಲ್ಗೆ ಪರ್ಫೆಕ್ಟ್ ಅನ್ನೋದು ಅವ್ರ ಮೊಬೈಲ್ಗೆ ಅವರೇ ಕಂಡು ಇಟ್ಕೋಬೇಕು. ಈಗ ನನ್ನ ಮೊಬೈಲ್ಗೆ ಬಂದು ನಾನು 200 ಕಂಡು ಇಟ್ಕೊಂಡಿದ್ದೀನಿ. ಯಾರಾದ್ರೂ ಮೊಬೈಲ್ಗೆ 100 ಇರ್ಬೋದು, ಯಾರ್ದಾದ್ರೂ ಮೊಬೈಲ್ಗೆ 115 ಇರ್ಬೋದು, ಯಾರ್ದಾದ್ರೂ ಮೊಬೈಲ್ಗೆ 190 ಇರ್ಬೋದು. ಇದು ನಿಮ್ಮ ಪ್ರಯತ್ನ. ನೀವ್ ಹೆಂಗ್ ಕಂಡಿಡಿತೀರೋ ನಿಮ್ ಸೆನ್ಸಿನ ನೀವೇ ಕಂಡಿಡಿಬೇಕು. ಬೇರೆ ಯಾವಳು ಬಂದು ಕೊಡೋ ಸೆನ್ಸಿ ಅಲ್ಲ ಇದು. ಜಸ್ಟ್ ನಿಮ್ ಮೈಂಡ್ ಅಲ್ಲಿ ಇರಬೇಕು. ಸೆನ್ಸಿನ ಒಂದು ಸ್ವಲ್ಪನೇ ಇನ್ಕ್ರೀಸ್ ಮಾಡಿ ನೋಡಿ. ಯಾವ ಸೆನ್ಸಿಲಿ 100% ನಿಮ್ಗೆ ಹೆಡ್ ಶಾಟ್ ಕಚ್ಕೋತಿದೆ ಅನಿಸ್ತಿದೆ ಆ ಸೆನ್ಸಿನ ಪರ್ಮನೆಂಟ್ ಆಗಿ ಯೂಸ್ ಮಾಡಿ. ಅಕಸ್ಮಾತ್ ನಿಮ್ ಮೊಬೈಲ್ ಅಲ್ಲಿ ಏನಾದ್ರೂ 200 ಇನ್ಕ್ರೀಸ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಬಾಡಿಲೇ ಕೂರ್ತಾ ಇದೆ ಅಂದ್ರೆ ನೀವು ಬಂದ್ಬಿಟ್ಟು DPI ನ ಯೂಸ್ ಮಾಡಬಹುದು. ಏನಕ್ಕಂದ್ರೆ ಸೆನ್ಸಿ ಬಂದ್ಬಿಟ್ಟು ಅಷ್ಟೊಂದು ಕಮ್ಮಿ ಇದೆ ಗುರು, ನಿಮ್ಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಪಾರ್ಟ್ 2 ವಿಡಿಯೋನ ಆದಷ್ಟು ಬೇಗ ತರ್ತೀನಿ. ನೀವು DPI ಹಾಕೊಂಡ್ರೆ ಸೆನ್ಸಿ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಅವಾಗ ನೀವು ಒಂದು DPI ಜೊತೆಗೆ ಸೆನ್ಸಿನ ಕೂಡ ಮ್ಯಾನೇಜ್ ಮಾಡ್ಕೊಂಡು ಒಳ್ಳೆ ಗೇಮ್ ಪ್ಲೇ ತೋರಿಸಬಹುದು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಫೈರ್ ಬಟನ್ ಕಡೆ ಹೋಗೋಣ. ಅದ್ರ ಸೈಜ್ ಎಷ್ಟು ಇಡಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇವಾಗ ನಿಮಗೆ ಸೆನ್ಸಿದು ಎಲ್ಲ ಗೊತ್ತಾಗಿರುತ್ತೆ. A to Z ಜನರಲ್ ಇಂದ ಹಿಡಿದ್ಬಿಟ್ಟು ಕೆಳಗಡೆ ಫ್ರೀ ಲುಕ್ ವರ್ಗು ನಿಮಗೆ ಎಲ್ಲ ಗೊತ್ತಾಗಿರುತ್ತೆ. ಯಾವ ಸೆನ್ಸಿ ಯಾವ್ಯಾವ್ದು ಯೂಸ್ ಆಗುತ್ತೆ ಅಂತ. ನಂತರ ಯಾರು ಎಕ್ಸ್ಪ್ಲೈನೇ ಮಾಡಿಲ್ಲ ಅನ್ಕೋತೀನಿ ಗುರು. ಬನ್ನಿ ಇವಾಗ ಡೈರೆಕ್ಟ್ ಆಗಿ ಜಾಸ್ತಿ ಮಾತಾಡೋದು ಬೇಡ, ಫೈರ್ ಬಟನ್ ಕಡೆ ಹೋಗೋಣ. ಇದು ಬಂದ್ಬಿಟ್ಟು ನನ್ನ ಕಸ್ಟಮ್ HD. ನಾನು ಬಂದ್ಬಿಟ್ಟು ಫೈರ್ ಬಟನ್ 35 ಇಟ್ಕೊಂಡಿದ್ದೀನಿ. ಇವಾಗ 10 ಮಾಡ್ಕೊಂಡಿದ್ದೀನಿ ಫೈರ್ ಬಟನ್ ಸೈಜ್. ಹೇಳ್ಬೇಕು ಅಂದ್ರೆ ನಿಮಗೆ ಫೈರ್ ಬಟನ್ ಎಷ್ಟು ಚಿಕ್ಕದು ಇಟ್ಕೋತಿರೋ ಅಷ್ಟೊಂದು ಹೆಡ್ ಶಾಟ್ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಒಬ್ಬೊಬ್ರು ಹೇಳ್ತಾರೆ 40 ಇಟ್ಕೊಳ್ಳಿ, ಒಬ್ಬೊಬ್ರು ಹೇಳ್ತಾರೆ 50 ಇಟ್ಕೊಳ್ಳಿ, 70 ಇಟ್ಕೊಳ್ಳಿ ಅಂತ. ಲಿಟ್ರಲಿ ಸುಳ್ಳು ಗೈಸ್. ಏನಕ್ಕಂದ್ರೆ ಫೈರ್ ಬಟನ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು ನಿಮಗೆ ರೀಕಾಲ್ ಅನ್ನೋದು ಆಗುತ್ತೆ. ಸೊ ನೀವು ಫೈರ್ ಬಟನ್ ಎಷ್ಟು ಚಿಕ್ಕದು ಇಟ್ಕೋತಿರೋ ಅಷ್ಟು ಬೇಗ ನಿಮಗೆ ಹೆಡ್ ಕನೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಕೂಡ ನಿಮ್ಮ ಮೊಬೈಲ್ ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ, 100% ವರ್ಕ್ ಆಗೇ ಆಗುತ್ತೆ. ಆಮೇಲೆ ನೀವೇ ಹೇಳ್ತೀರಾ ಬ್ರೋ ಏನ್ ಟ್ರಿಕ್ ಹೇಳ್ಕೊಟ್ಟೆ ಬ್ರೋ ನೀನು ಅಂತ. ಇಲ್ಲಿ ಕಣ್ಮುಂದೆ ಕಾಣ್ತಿರ್ಬೋದು. ಜಸ್ಟ್ ಫೈರ್ ಬಟನ್ ಬಂದ್ಬಿಟ್ಟು 10 ಇಟ್ಕೊಂಡಿದ್ದೀನಿ. ಯಾವ ರೇಂಜ್ ಹೆಡ್ ಶಾಟ್ ಬೀಳ್ತಿದೆ ಅಂತ. ಫೈರ್ ಬಟನ್ ಚಿಕ್ಕದಾಗಿ ಇಡೋದ್ರಿಂದ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಲಿಟ್ರಲಿ ಹೇಳ್ಬೇಕು ಅಂದ್ರೆ ಕಷ್ಟ ಮಾಡ್ತಾ ಇದೀನಿ, BR ಆಡ್ತಾ ಇದೀನಿ ಅಂದ್ರೆ ಎಮರ್ಜೆನ್ಸಿ ನಿಮಗೆ ಕೈ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಲಿಟ್ರಲಿ ಫೈರ್ ಬಟನ್ ಕ್ಲಿಕ್ ಆಗಲ್ಲ ಗುರು. ಸುಮ್ಮನೆ ಆದ್ರೂ ಮೇಲ್ ಡ್ರ್ಯಾಗ್ ಮಾಡ್ತೀರಾ, ಬೈ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಪರ್ಫೆಕ್ಟ್ ಫೈರ್ ಬಟನ್ ಸೈಜ್ ಎಷ್ಟು ಹೇಳ್ತೀನಿ ಅಂದ್ರೆ ಸೊ ನಾನು ಕೂಡ 35 ಯೂಸ್ ಮಾಡ್ತಾ ಇದೀನಿ. ನೀವು ಕೂಡ 35 ಯೂಸ್ ಮಾಡಿ. 100% ಮಸ್ತಾಗಿ ಹೆಡ್ ಶಾಟ್ ಬೀಳುತ್ತೆ. ಅಂಡ್ ಇದು ತುಂಬಾ ದೊಡ್ಡದಾಗಿ ಇಟ್ಬಿಟ್ಟು ಟ್ರೈ ಮಾಡ್ತಾ ಇದೀನಿ. ಇವಾಗ 100 ಇಟ್ಬಿಟ್ಟು ಟ್ರೈ ಮಾಡೋಣ ಫೈರ್ ಬಟನ್. ನೋಡ್ತಾ ಇರ್ಬೋದು ಇಲ್ಲಿ 100 ಇಟ್ಟು ಏನಾದ್ರು ಡ್ರ್ಯಾಗ್ ಮಾಡಿದ್ರೆ ರೀಕಾಲ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಆಗ್ತಿದೆ. ಅದಕ್ಕೋಸ್ಕರ
ಅದಕ್ಕೋಸ್ಕರ ನಾನು ಮತ್ತೆ ಬಂದ್ಬಿಟ್ಟು 35 ಇಟ್ಕೊಂಡಿದ್ದೀನಿ. ಸೆನ್ಸಿಟಿವಿಟಿ ಬಂದು 100 ಇದೆ ಫುಲ್ ಎಲ್ಲ. ಅಂಡ್ ನಂದು ಕಸ್ಟಮೈಸ್ಡ್ ಬಂದ್ಬಿಟ್ಟು ಫೈರ್ ಬಟನ್ ಏನಿದೆ ಅದು 35 ಇಟ್ಕೊಂಡಿದ್ದೀನಿ. ಇದು ನಾನು ಓನ್ ಆಗಿ ಕಂಡಿಡ್ದಿರೋದು. ಫೈರ್ ಬಟನ್ ಸೈಜ್ ಎಷ್ಟು ಇಡಬೇಕು ಅಂತ 30, 35 ಇಲ್ಲಾಂದ್ರೆ 40 ಮೂರು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರು ನಿಮಗೆ ದೊಡ್ಡ ಫೈರ್ ಬಟನ್ ಸೈಜ್ ಅಲ್ಲಿ ಆಡಿ ಅಭ್ಯಾಸ ಇದ್ರೆ ನೀವು ಕಣ್ಣು ಮುಚ್ಕೊಂಡು 40 ಇಟ್ಕೋಬಹುದು. ಅಕಸ್ಮಾತ್ ಚಿಕ್ಕದಲ್ಲಿ ಆಡಿ ಅಭ್ಯಾಸ ಇದೆ ಅಂದ್ರೆ ಕಣ್ಣು ಮುಚ್ಕೊಂಡು 30 ಇಟ್ಕೋಬಹುದು. ಇಲ್ಲ ಬ್ರೋ ಮೀಡಿಯಂ ಅಲ್ಲೇ ಇರ್ತೀನಿ ಬ್ರೋ ಅನ್ನೋದಾದ್ರೆ 35 ಇಟ್ಕೋಬಹುದು. ಇದು ಮೂರು ಕೂಡ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಂತರ ಯಾವ್ದಾದ್ರು ಕ್ರಿಯೇಟರ್ ಎಕ್ಸ್ಪ್ಲೈನ್ ಮಾಡಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನನ್ಗೆ ಎಷ್ಟು ಗೊತ್ತು ಅಷ್ಟು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಂದು ಉದ್ದೇಶ ಏನಪ್ಪಾ ಅಂದ್ರೆ ನಾನೇನ್ ಗೇಮ್ ಪ್ಲೇ ಇಂಪ್ರೂವ್ ಮಾಡ್ತಾ ಇದ್ದೀನಿ ಅದೇ ತರ ನನ್ನ ಆಡಿಯನ್ಸ್ ಕೂಡ ಇಂಪ್ರೂವ್ ಮಾಡಬೇಕು. ಕರ್ನಾಟಕ ಪ್ಲೇಯರ್ಸ್ ಯಾರು ಕೂಡ ಹ್ಯಾಕ್ ಅನ್ನೋದು ಯೂಸ್ ಮಾಡಬಾರ್ದು. ಇದೇ ನನ್ನ ಮೇನ್ ಉದ್ದೇಶ ಆಗಿರುತ್ತೆ. ಸೊ ಇದಕ್ಕೋಸ್ಕರ ನಿಮಗೆ ಒಳ್ಳೆ ಸೆನ್ಸಿ ವಿಡಿಯೋ ಆಗಿರ್ಬೋದು. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಒಳ್ಳೆ DPI ಅಂಡ್ ಮೊಬೈಲ್ ಸೆಟ್ಟಿಂಗ್ ಅಲ್ಲಿ ಸ್ವಲ್ಪ ಅದು ಇದು ಕೆಲಸಗಳಿದೆ. ಅದೆಲ್ಲ ಮಾಡ್ಕೊಂಡ್ರೆ ಇನ್ನೂ ಕೂಡ ಹೆಡ್ ಶಾಟ್ ಬೀಳುತ್ತೆ. ನೀವೆಲ್ಲ ಪ್ರೋ ಪ್ಲೇಯರ್ಸ್ ಆದ್ರೆ ಯಾವನ್ನು ಕೂಡ ಹ್ಯಾಕ್ ಅನ್ನೋದು ಮುಟ್ಟದೇ ಇಲ್ಲ. ಏನಕ್ಕಂದ್ರೆ ನಿಮ್ಮ ಹತ್ರನೇ ಒಳ್ಳೆ ಗೇಮ್ ಪ್ಲೇ ಇರ್ಬೇಕಾದ್ರೆ ನೀವ್ ಯಾಕೆ ಗುರು ಹ್ಯಾಕ್ ಕಡೆ ಹೋಗ್ತೀರಾ? ಸೊ ನನ್ನ ಉದ್ದೇಶನೂ ಇದೆ. ಸೊ ನಿಮ್ನ ಪ್ರೋ ಪ್ಲೇಯರ್ ಮಾಡಬೇಕು. ಹಾಗೇನೆ ಪಾರ್ಟ್ 2 ವಿಡಿಯೋ ಬೇಕಾ ಬೇಡವಾ ಅಂತಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ತುಂಬಾ ಅಂದ್ರೆ ತುಂಬಾ ರೀಕಾಲ್ ಆಗ್ತಿದೆ, ಬಾಡಿ ಕಡೆನೇ ಏಮ್ ಹೋಗ್ತಾ ಇದೆ ಅಂದ್ರೆ ಸೊ ನಾನು ಹೇಳ್ತೀನಿ ಬಾಡಿ ಕಡೆನೇ ಏಮ್ ಲಾಕ್ ಆಗ್ತಾ ಇದೆ ಅಂದ್ರೆ ಏಮ್ನ ಬಿಟ್ಬಿಟ್ಟು ಫೈರ್ ಬಟನ್ ನ ಬಿಟ್ಬಿಟ್ಟು ಅಂಡ್ ಮತ್ತೆ ಏಮ್ನ ಅವನ ಹತ್ರ ಇಟ್ಬಿಟ್ಟು ಡ್ರ್ಯಾಗ್ ಮಾಡಿ, ಅವಾಗ ಕಚ್ಕೊಳ್ಳುತ್ತೆ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ DPI ಅಂಡ್ ಸ್ವಲ್ಪ ಮೊಬೈಲ್ ಒಳಗಡೆ ಪರ್ಸನಲ್ ಸೆಟ್ಟಿಂಗ್ಸ್ ಅದೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನಾನೇನೇನು ಯೂಸ್ ಮಾಡ್ತಿದ್ದೀನಿ ಅಂಡ್ ಸೆಟ್ಟಿಂಗ್ ಯಾವ ತರ ಇಟ್ಕೊಂಡಿದ್ದೀನಿ ಅಂತ. ಸೊ ಆದಷ್ಟು ಬೇಗ ವಿಡಿಯೋನ ತಗೋ ಬರ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಂಡಿರಿ. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಮರಿದಾನೆ ಕಮೆಂಟ್ ಮಾಡಿ.